ಅಲ್ಲ, ಮೊದಲು ಹತ್ತರ್ಕಿ ಯಮಕನ್ಮರಡಿ ನರಸಿಂಹಪುರ ಜಡ್ಡಿ ಏತ್ ನೀರಾವರಿ ಮೊದಲು ಮಾಡ್ಬೇಕು ಸರ. ಯಾಕಂತಂದ್ರೆ ಯಮಕನ್ಮರಡಿ ಒಳಗಡೆ ಹಿಡಕಲ್ ಡ್ಯಾಮ್ ಹೋಗಿದ್ದು 22 ಹಳ್ಳಿ, ಮಠದ 2.5 ಎಕರೆ ಜಮೀನು ಹೋಗಿದೆ. ನಮ್ಮ ಮಂದಿಗೆ ಮೊದಲು ಕುಡಿಯಾಕ ನೀರಿಲ್ಲ. ಯಾಕಂದ್ರೆ ನಮ್ಮ ಹೊಲಾನೆಲ್ಲ ಉಳ್ಬೇಕಂತಂದ್ರೆ 10 ಗುಂಟೆ ಹೊಲ ಅದಾವ್ರಿ, ನಮ್ಗೆ ನೀರಿನ ಅವಶ್ಯಕತೆನೇ ಇಲ್ಲ. ಅದ್ರೊಳಗೆ ಏನ್ ಮಾಡ್ಬಿಡಕತ್ತಾರಂದ್ರೆ ಈ ಇರಿಗೇಷನ್ ಡಿಪಾರ್ಟ್ಮೆಂಟ್ ದವರು ಹೋಗಿ ನೀರೆಲ್ಲ ನಿಂದಿರ್ತೈತೆ. 16,000 ಎಕರೆ ನೀರು ನಿಂತರು ಯಮಕನ್ಮಡಿ ಬೋರ್ ಹೊಡಿಬೇಕಾದ್ರೆ 800 ಫೂಟ್ ನೀರು ಹೊಡೆದ್ರು ಕೂಡ 400 ಫೂಟ್ ಗೆಸ್ಸಿಂಗ್ ಹಾಕಿದ್ರು ನಮ್ಗೆ ನೀರು ಬರಂಗಿಲ್ಲ. ಯಾಕಂದ್ರೆ ಇವ್ರು ಏನೋ ಡ್ಯಾಮ್ ಒಳಗಡೆ ಲಿಕ್ವಿಡ್ ಬಿಡಕತ್ತಾರು. ಲಿಕ್ವಿಡ್ 15 ಫೂಟ್ ಒಳಗೆ ಮಣ್ಣೆಲ್ಲ ಗಟ್ಟಿ ಮಾಡಿದ್ರೆ ಅಂತರ್ಜಲ ಮಟ್ಟ ಕುಸಿತಾಗುವಂತ ಕೆಲಸ ಹಿಡಕಲ್ ಡ್ಯಾಮ್ ಜಲಾಶಯದಿಂದ ಆಗಕತ್ತೈತಿ. ಅದ್ರೊಳಗಡೆ ಸ್ವಲ್ಪ ಅಂತರ್ಜಲ ಮಟ್ಟ ಕುಸಿತಾಗಿ ನಾವು ಬೋರ್ ಬರ್ದಿದ್ರು ಪರವಾಗಿಲ್ಲ, ಕುಡಿಯೋದಕ್ಕಾಗಿನೇ ನೀರು ಕೊಡೋದಕ್ಕಾಗಿ ಈ ಹೊಸ ಇರಿಗೇಷನ್ ಏನ್ ಮಾಡ್ಯಾರಲ್ಲ ಅದಕ್ಕೆ ನೀರು ಕೊಡಬೇಕು. ಒಂದು ಇನ್ನೊಂದು ಏನ್ ಹೇಳ್ತೀವಿ, ಮಲ್ಲಿಕಾರ್ಜುನ ಮತ್ತು ದಡ್ಡಿ ಇದು ಮಲ್ಲಿಕಾರ್ಜುನ ನೀರಾವರಿ ಏನೈತಲ್ಲ ಸರ, ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ರು. ಪ್ರಧಾನಮಂತ್ರಿ ಇದ್ದಾಗ ಮಹದೇವಪ್ಪನವ್ರ ನೇತೃತ್ವದಲ್ಲಿ ಹೋರಾಟ ನಡೀತು. ಹೋರಾಟ ನಡೆದಾಗ ಕಾವೇರಿ ನದಿಯ ವಿರುದ್ಧ ತೀರ್ಪಾದಾಗ ಕನ್ನಡ ನಾಡಿಗೆ ನೀರು ಕೊಡಬಾರ್ದಂತ ಅರವಾಯ್ತು. ಅವಾಗ ಅಲ್ಲಿ ಕಾವೇರಿ ನದಿಯ ಸುತ್ತಮುತ್ತಿರುವಂತ ರೈತರು ಏನ್ ಮಾಡಿದ್ರಂದ್ರ, ಮಗನ ಭತ್ತ ಬಿತ್ತಿದೀವಿ, ಜೋಳ ಬಿತ್ತಿದೀವಿ, ರಾಗಿ ಬಿತ್ತಿದೀವಿ, ಗೋಧಿ ಬಿತ್ತಿದೀವಿ, ನೀರ್ ಕೊಡಬೇಡ, ಅದಕ್ಕೆ ತಕ್ಕಂಗೆ ಬೆಲೆ ರೊಕ್ಕ ಕೊಡು ಅಂತ ತಿಳ್ಕೊಂಡು ಆ ಭಾಗದ ರೈತರು ದಕ್ಷಿಣ ಕರ್ನಾಟಕದ ಭಾಗದ ರೊಕ್ಕ ತಗೊಂಡ. ಹಾಗಾಗಿ ಇವೇನ್ 22 ಹಳ್ಳಿಗೆ ಇವೇನ್ ನೀರು ಕೊಡೋದ ತರ ಮುಂದೈತಲ್ಲ, ಆ ನೀರ್ ನೀವು ಯಾವಾಗ ಕೊಡ್ತೀರಿ ಕೊಡ್ರಿ, ಅದಕ್ಕಾಗಿ ಬೆಳೆಸಲು ಹಾನಿ ಕೊಡುವಂತ ಕೆಲಸವನ್ನು ನೀವು ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಹೋರಾಟ ಐತಿ. 22 ಹಳ್ಳಿಗಳಲ್ಲಿ ನೀವು ಏನದು ಸುಮಾರು 700 ಕೋಟಿ ಏನ ಖರಾಬ್ ಐತಲ್ಲ, ಆ 700 ಕೋಟಿ ನಿಮ್ದು ಬಾಳ ಮುಂದೈತಿ. ಮುಂದದನ್ನೆಲ್ಲ ನೀವು ಚಳಿಗಾಲ ಅಧಿವೇಶನದಾಗ ಮಾತಾಡಿಸ್ತಿರೋ, ಅವಾಗ ಮಾತಾಡಿಸ್ತಿರೋ. ಇನ್ನು ಮಲ್ಲಿಕಾರ್ಜುನ ನೀರಾವರಿ ಅಂದ್ರೆ ಮುಂದೆ ಊಟೆ ಆಗೋರ ತನಕ ಈ 22 ಹಳ್ಳಿಗೆ ನೀರು ಹೋಗ್ತಾವಲ್ಲ, ಆ 22 ಹಳ್ಳಿಗೆ ನೀರು ಹೋಗೋದು ನಿಮ್ದು ಇನ್ನೂ ಅದು ಮುಂದೆ ಹೋಗೋಂತ ಅನ್ನಕತ್ತೈತಿ. ಯಾಕಂದ್ರೆ ಇವೆಲ್ಲ ನೀವು ಮುಗಿಸ್ತೀರಿ, ಅದೇನು ಮುಗಿಸೋದೈತಲ್ಲ, ನೀವು ಯಾವಾಗ ಅಲ್ಲಿ ತನಕ ನೀವು ನೀರು ಬರ್ತೈತಲ್ಲ, ನೀರು ಬರೋ ತನಕ ಬರುವಂತಹ ಎಲ್ಲಾ ಬೆಳೆಯ ಒಚ್ಚು ಮೊತ್ತವನ್ನ ಸರ್ಕಾರ ನಿಭಾಯಿಸ್ಬೇಕಂತ ತಿಳ್ಕೊಂಡು ನೀವು ಪ್ರಮಾಣ ಮಾಡ್ಬೇಕು. ಯಾಕಂತಂದ್ರೆ ಆ ಭಾಗದ ಜನರಿಗೆ ಬಹಳ ಕೊರತೈತಿ. ಇನ್ನೊಂದು ಏನಂತಂದ್ರೆ ಅಲ್ಲಿ 8 ಹಳ್ಳಿಗಳು ಕೂಡಿದ ಒಂದು ಡ್ಯಾಮ್ ಐತ್ರಿ, ಶಿರೂರ್ ಡ್ಯಾಮು. ಶಿರೂರ್ ಡ್ಯಾಮ್ ನೀರು ಬಿಟ್ಟು ಬಿಡ್ತೀರಿ, ಮುಂದೆ ಬರುವಂತ ಶಿರೂರು ಬಸಾಪುರ ಮಂದಿದೆಲ್ಲ ಹೊಲ ಬತ್ಕೊಂಡು ಹೋಗಿ ಹೋಗ್ತಾರೆ. ಮುಂದೆ ಡ್ಯಾಮ್ ನಲ್ಲಿರುವಂತ ಒಂದು ನಕಾಶೆ ಮಾಡ್ಕೊಂಡು ಎಷ್ಟು ಜಾಗ ತಗೋಬೇಕು, ಎಷ್ಟು ನೀರು ಹೋಗ್ಬೇಕು, ಮಳೆ ಒಂದು 2 TMC ನೀರು ಇರ್ಬೋದು. ಹೌದಲ್ಲ ಬಸಾಪುರ? 2 TMC ನೀರ್ ಐತಿ. 2 TMC ನೀರು ಒಮ್ಮೆ ಬಿಟ್ಟು ಬಿಡ್ತಾರೆ ಸರ್. ಮುಂದಿರುವಂತ 15 ಎಕರೆ ಉತ್ಕ 10 ಎಕರೆ ಎಲ್ಲ ಭೂಮಿಗೆ ಹೊತ್ಕೊಂಡು ಹೋಗಿತ್ತು. ಇವತ್ತಿಗೂ ನೀವು ಬರೀ ನಾವು ತೋರಿಸ್ತೀವಿ. ಯಾಕಂತಂದ್ರೆ ಆ ಭಾಗದ ಜನರ ಕೊರತೆ ಐತಿ. ಆ ಭಾಗದ ಜನರ ಜಾಗ ಇರೋ ಜಾಗದಾಗ ಐತಿ ಸರ್. ಬರೀ ಪಡಗಲ್ ಅದಾವ, ಮ್ಯಾಲ ಒಂದ್ ಮಳ ಅಷ್ಟೇ ಭೂಮಿ ಐತಿ. ಮತ್ ನೀವು ಮ್ಯಾಲ ಇರುವಂತ ಫಲವತ್ತಿನ ಮಣ್ಣಿಗಂತ ರೈತ ಮಾಲೀಕ ಅಂತ ಹೇಳ್ತೀರಿ. ಫಲವತ್ತಾದ ಮಣ್ಣ ಕೊತ್ಕೊಂಡು ಹೋಗಿತಿ. ಆ ಭಾಗದ ಮಂದಿ ಹೆಂಗ್ ಬದುಕೋದು? ಅದಕ್ಕೂ ಕೂಡ ಅಧಿಕಾರಿಗಳು ಒಂದು ಹೆಚ್ಚಿನ ನಿಗಮವನ್ನು ತಗೊಂಡು ಆ ಶಿರೂರ್ ಡ್ಯಾಮ್ ಒಂದು ತಗೋಬೇಕು. ಮೊದಲಿರುವುದು ನಮಗೆ ಸುಮಾರು 22 ಹಳ್ಳಿಗಳಲ್ಲಿ ಮುಳುಗಿದಾವೆ. ಯಮಕನ್ಮಡಿ ಅರ್ಧ ಭಾಗ ಎಲ್ಲ ಮುಳುಗಿ ಹೋಗೈತಿ. 150 ಹಳ್ಳಿ ಗೋಶಾಳ ಭೂಮಿ ಅಂತ ಕೊಡ್ಬೇಕಾಗಿದ್ದನ್ನ ಈ ಪವರ್ ಲೂಮ್, ಹ್ಯಾಂಡ್ ಲೂಮ್ ಜಾಗದವರಿಗೆ ಜಾಗ ಕೊಟ್ಟಿದ್ದಾರೆ. ನಮ್ಮ ಮಂದಿಗೆ ಮನಿ ಕಟ್ಕೊಳಕ್ ಜಾಗ ಇಲ್ಲ. ಮೊದಲು ಯಮಕನ್ಮಡಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಒಂದು ಮಾಡ್ಬೇಕು. ಒಂದು ವಾರಕ್ಕೊಂದು ನೀರು ಬರ್ತಾವ ಸರ್. ಅದು ಹಿಡಕಲ್ ಡ್ಯಾಮ್ ನೀರಿನಿಂದ ನಮಗೆ ನೀರು ಕೊಡಂಗಿಲ್ಲ. ಯಾವ್ಯಾವ ಬಾವಿದು ಕೆರೆದು ನೀರು ಕೊಡ್ತಕ್ಕಂತಾರ, ಅದೊಂದು ಮಾಡ್ಬೇಕು. ಮಿಕ್ಕಿದೆಲ್ಲ ನೀವು ಕೊಟ್ಟಿದ್ರೆ ಅದಕ್ಕೆ ನಾವು ಒಪ್ಪಿಗೆ ಐತಿ. ಮಲ್ಲಿಕಾರ್ಜುನ ನೀರಾವರಿ ನೀವು ಎಲ್ಲಿ ತನಕ ಮಾಡ್ತೀರಿ ಮಾಡ್ರಿ, ಅಲ್ಲಿ ತನಕ ಮಾಡೋ ತನಕ ಸಂಪೂರ್ಣ ರೈತರ ಬೆಳೆಗೆ ಬರುವಂತಹ ನೀವು ಬೆಳೆಸಾಲ ಹಾನಿಯನ್ನ ಕೊಡ್ಲೇಬೇಕು ಅನ್ನೋದು ಈ ಭಾಗದ ಜನರ ಆಗ್ರಹ ಆಯ್ತು. ಯಾಕಂತಂದ್ರೆ ಆ ಭಾಗದಲ್ಲಿ ಏನು ಕಾವೇರಿ ನದಿ ವಿವಾದಕ್ಕಾದಂತ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಆ ಭಾಗದ ಹವನೂರು ಮಹದೇವಪ್ಪನ ಆಯೋಗದವರು ಮಹದೇವಪ್ಪನವ್ರ ಕಾಲಕ್ಕೆಲ್ಲ ಏನಾಗಿತ್ತಲ್ಲ ಅದಕ್ಕೆ ಅಷ್ಟು ಜಮೀನ್ ರೊಕ್ಕ ಆಗಿನ ಕಾಲಕ್ಕೆ ಅಲ್ಲಿ ಕೊಟ್ಟಿದ್ದೀರಿ. ಉತ್ತರ ಕರ್ನಾಟಕ ಕೊಟ್ಟಕ್ಕೆ ಏನ್ ಮಾಡ್ತೀರಿ? ನಾವೇನು ಮಲ್ತಾಯಿ ಮಕ್ಕಳದೇವೇನು? ಹಾಗಾಗಿ ಆ ಮಲತಾಯಿ ಧೋರಣೆಯನ್ನು ಉತ್ತರ ಕರ್ನಾಟಕದಲ್ಲಿ ಮಾಡಬಾರ್ದು ಅನ್ನೋದನ್ನ ನಾವು ನಿಮಗೆ ಕಡಾಖಂಡಿತವಾಗಿ ಆಗ್ರಹ ಮಾಡ್ತೀವಿ. ಮುಂಬರುವಂತಹ ಸಂದರ್ಭದಲ್ಲಿ ಹೋರಾಟ ಇದೇ ರೀತಿಯಲ್ಲಿ ಮುಂದುವರಿತದೆ ಅನ್ನುವಂತ ಮಾತನ್ನ ತಮಗೆ ತಿಳಿಸ್ತೀವಿ.